ಸರ್ ನಮಸ್ಕಾರ. ಹಾಂ ನಮಸ್ಕಾರ. ಏನಿದೆ ಉಳ್ಳಿ ಅಣ್ಣ. ಉಳ್ಳಿನಾ? ಹಾಂ ಉಳ್ಳಿ ಅಂತ ಸ್ವಾಮಿ. ಉಳ್ಳಿ ಹಾಂ ಉಳ್ಳಿ ಕಾಳು. ಓಕೆ. ಸೊ ಇದೊಂದು ಎಲ್ಲಿಂದ ಇದೆ ಹುಲ್ಲು ಇದು ಏನು ನೇಮ್ ಅದು? ಹುಳ್ಳಿಕಾಳು. ಹುಳ್ಳಿಕಾಡು ಅಂತಾರೆ. அது வந்து ಹುಲ್ಲು வந்துட்டு இங்கே ஒரு விவசாயி வந்து இங்கே ಹಿಂಗೆ ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ಬೋದು? ಟ್ಯಾಕ್ಟ್ರಲ್ಲಿ ಉತ್ಬಿಡ್ತೀವಿ ಇದನ್ನ. ಟ್ಯಾಕ್ಟ್ರಲ್ಲಿ ಉಳೋದು ಉತ್ಬಿಟ್ರೆ ಇದು ಬರ್ತಾ ಇರ್ತದೆ. ಆಮೇಲೆ ಕಿತ್ಕೊಂಡು ಕಳೆ ಮಾಡಿಕೊಂಡು ಕಳೆಗೆ ಹಾಕಿ ಇದು ಮಾಡೋದು. ಎಷ್ಟು ಟೈಮ್ ಆಗುತ್ತೆ? ಇದು ಒಂದು ತಿಂಗಳಲ್ಲಿ ಬರ್ತದೆ. ಒಂದು ತಿಂಗಳಿಗೆ ಈ ಬೀಜ ಹಾಕಿದ್ದೀವಲ್ಲ, ಇದೇ ಬೀಜ ಗಿಡಕ್ಕೆ ಬಂದ್ಬಿಡುತ್ತೆ. ಆಮೇಲೆ ಒಂದು ತಿಂಗಳ ಆಮೇಲೆ ಏನು ಮಾಡ್ತೀರಾ? ಆಮೇಲೆ ಕಳೆ ಮಾಡ್ತೀವಿ. ಎಲ್ಲ ಕಳೆ ಮಾಡಿಬಿಟ್ಟು ಟ್ಯಾಕ್ಟ್ರಲ್ಲಿ ತೊಳಸ್ಬಿಡ್ತೀವಿ. ಓಕೆ. ஒரு மாதம் ஆனதுக்கப்புறம் களை எடுப்பாங்க. ಓಕೆ. ಆಮೇಲೆ ಇದು ಎಲ್ಲ ಉಳ್ಳಿ ಆಡು ಹೊಟ್ಟೆ ಇರ್ತದಲ್ಲ, ಗಿಡ ದನ ಆಡು ಇವೆಲ್ಲ ತಗೊಂಡು ತಿಂತವೆ. ಈ ಹುಳ್ಳಿ ಕಾಳು ನಾವು ಮನೆಗೆ ತಗೊಂಡು ಹೋಗ್ತೀವಿ. ಓಕೆ. ಇದು ಎಷ್ಟು ಟೈಮ್ ಆಗುತ್ತೆ? 2 ಮಂತ್ ಎರಡು ತಿಂಗಳು? ಒಂದೂವರೆ ತಿಂಗಳು ಆಗೋಯ್ತು. ಒಂದೂವರೆ ತಿಂಗಳು ಸಾಕು. ಇದು ನೀರೇನು ಬೇಡ? ನೀರೇನಿಲ್ಲ, ಮಳೆ ಒಂದ್ಸತಿ ಹೋಯ್ದ್ರೆ ಸಾಕು ಅಷ್ಟೇ. ಓಕೆ. ನೀರು ಇಲ್ದಿರ ಬರೋ ಬೆಳೆ ಇದು. ಈಗ ಹಾಕ್ಬಿಟ್ರಿದ್ರೆ ಇದಾಗೋಯ್ತು. ಹೆಂಗೆ ಫಾರ್ಮರ್ ಆಗಿದೆಯಾ? ಹೆಂಗೆ ಇಂಟ್ರೆಸ್ಟ್ ಬಂದಿದೆ? ಇಂಟ್ರೆಸ್ಟು ನಮಗೆ ಅಂದರೆ ಇದು ಎಲ್ಲ ಇಂಟ್ರೆಸ್ಟ್ ಅದಕ್ಕೆ ಬಂದಿದೆ. ಇಂಟ್ರೆಸ್ಟು ನಮಗೆ. ಎಷ್ಟು ಎಕರೆ ಇದು? 25 ಗುಂಟೆ. 25 ಗುಂಟೆ. ஓகே. 25 சென்ட்டு ஆல்மோஸ்ட் 25 குண்டனாங்க 6 ஏக்கர். இதில் வந்து இளம் விவசாயி வந்து இவர் பயிர் வைக்கிறாரு. இவர் வந்து கண்டிப்பாக ஒரு மோட்டிவேஷனாக இருப்பார் எல்லாருக்குமே. இது பாருங்கள், காலையில் வந்து ஒரு 8 மணிக்கே வந்து இவர் வந்து விவசாயம் பண்ண ಆರಂಭಿಸ್ತಾರೆ. அந்த மாதிரி ಇಳಿದ್ರೆಗಳು ಎಲ್ಲವೇ பண்ணோம். ಓಕೆ. ಇದು ಆಮೇಲೆ ಇದು ಹಾಕ್ಬಿಟ್ಟು ಆಮೇಲೆ ಫಿನಿಶ್ ಮಾಡಿದ್ರೆ ಇದು ತೆಗೆದ್ಬಿಟ್ಟು ಆಮೇಲೆ ಏನೇನು ಮಾಡ್ತೀಯಾ? ಆಮೇಲೆ ರಾಗಿ ಹಾಕ್ತೀವಿ. ಸ್ಕೂಲ್ ಓದಿಯಾ? ಸ್ಕೂಲು 9ನೇ ಕ್ಲಾಸ್ ಗಂಟ ಹೋಗಿದ್ವಿ. ಆಮೇಲೆ ನಮ್ಮದು ಅದು ನಮ್ಮದೇನೆ. ಆ ಕಡೆ ರೇಷ್ಮೆ ಇರೋದು ಎಲ್ಲ ನೀವೇ? ನಾವೇ ಮಾಡ್ಕೊಳ್ಳೋದು. ಅವಲ್ಡ್ ಆರ್ ಯು? ಏಜ್ ಏನಾಗುತ್ತೆ? 25. ಓಕೆ. ಆಲ್ ದಿ ಬೆಸ್ಟ್. ಹೆಂಗೆ ಫಾರ್ಮರೇ ಹಿಂಗೆ ವ್ಯವಸಾಯ ಮಾಡ್ತೀವಿ? ಅದು ನಮ್ಗೆ ಇದೇ ಖುಷಿ. ಇದೇ ಖುಷಿ. ನಮ್ಮದೇ ಓನ್ ಟ್ಯಾಕ್ಟ್ರು, ನಮ್ಮದೇ ಕೆಲಸ. ನಮ್ಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ನಾವು ಇದನ್ನೇ ಮಾಡ್ಕೊಂಡಿರ್ತೀವಿ. ಕಷ್ಟ ಇದೆ ಇದರಲ್ಲಿ? ಕಷ್ಟ ಏನಿಲ್ಲ, ನಮಗಂತೂ ಏನು ಕಷ್ಟ ಇಲ್ಲ. ನಾವು ಬೆಳಗ್ಗೆ ಬರ್ತೀವಿ. ಈಗ ಉಳ್ಳಿ ಹಾಕಿದ್ದೀವ, 1.5 ತಿಂಗಳು ಅದು ಕಿತ್ಕೊತೀವಿ, ಲೇಬರ್ ಕರ್ಕೊಂಬಂದು. ಆಮೇಲೆ ಟ್ಯಾಕ್ಟ್ರಲ್ಲೆಲ್ಲ ಇದು ಮಾಡಿಕೊಂಡು ಉಳ್ಳಿ ಮನೆಗೆ ಎತ್ಕೊಂಡೈತಿ. ಇರೋ ಒಟ್ಟು ಎಲ್ಲ ಆಡು ದನ ಕುರಿಗೆ ತಿಂತವೆ ಅವು. ಅವ್ರಿಗೆ ಎಂತ ಕಷ್ಟ ಇಲ್ಲ ಅಂತ சொல்றாரு. ಯಂಗ್ಸ್ಟರ್ಸ್ ಎಲ್ಲರೂ ಜಾಲಿಯಾಗಿ ಹೋಗ್ತಾ ಇದ್ದಾರೆ, ಹಂಗೆ ತಿರುಗಾಡ್ತಾರೆ. ನೀವು ಹೆಂಗೆ ಮಾಡ್ತಾ ಇದ್ದೀರಿ? ಹೆಂಗೆ ಬಂದಿದೆ ಈ ಥರ ಇಂಟ್ರೆಸ್ಟ್? ನಮಗೆ ಅದು ಓದೋದ್ಮೇಲೆ ಇಂಟ್ರೆಸ್ಟು ಇರಲಿಲ್ಲ. ನಮ್ಗೆ ಅವಾಗಿಂದ ವ್ಯವಸಾಯ ಮಾಡಬೇಕಾಯ್ತು. ವ್ಯವಸಾಯದ ಮೇಲೆ ಇಂಟ್ರೆಸ್ಟು ಜಾಸ್ತಿ. ವ್ಯವಸಾಯ. ಓಕೆ. ಇದು ಹೆಂಗೆ ಆಮೇಲೆ ಆಫ್ಟರ್ 5 ಇಯರ್ಸ್ 5 ವರ್ಷ 10 ವರ್ಷ ಆದರೂ ನಾವು ಸಾಯೋ ಗಂಟೆ ಇದೇನೆ ಮಾಡೋದು. ವೆರಿ ಗುಡ್. ನಿಮ್ಮ ನೇಮ್? ಅರುಣ್. ಓಕೆ. ಇದೇ ಕನಕಪುರ ಡಿಸ್ಟ್ರಿಕ್ಟ್, ರೈಟ್? ಓಕೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಡೂ ಮೋರ್ ಫಾರ್ಮಿಂಗ್ ಎವ್ರಿಥಿಂಗ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ಲೈಫ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಗೋಯಿಂಗ್ ಟು ಟೇಕ್ ಟ್ರ್ಯಾಕ್ಟರ್? ಟ್ರ್ಯಾಕ್ಟರ್ ನಮ್ಮದು.